ಯಾವ ಮಾಸ್ತರ ಏಯ್ ಮಗ ಹೊಡಿತೀಯ ತಪ್ಪಾಕತ್ರಿ ಅಲ್ರಿ ಇದು ಪದ್ಧತಿ ನಿಮ್ದು. ಏನಾಯ್ತು? ನನ್ನ ಮಗ ಏನಾಗತ್ತ ನೀವು ಮಾಸ್ತರ ಯಾರು? ನಾವು ಡೊನೇಷನ್ ಕಟ್ಟಿರ್ತೇವೆ ನಿಮ್ಗ ನಮ್ಮ ಮಕ್ಕಳಿಗೆ ಚಂದ ವಿದ್ಯಾಭ್ಯಾಸ ಕಳಿಸ್ಲಿಕ್ಕೆ ಕಟ್ಟಿರ್ತೇವೆ ಹೊಡಿಬೇಕಂತ ಕಟ್ಟಿರ್ತೇವೆ ನಮ್ಗ ಸರ್ ಹಂಗೆಲ್ಲ ನಮ್ಮ ಕಾಲೇಜ್ಗೆ ನಮ್ಮ ಉದ್ಬಂಧಿಸಿ ಹಿಂಗೆಲ್ಲ ಇದು ಮಾಡಕ್ ಹೋಗ್ಬಾರ್ದು. ಹೇಳ್ಬೇಕು ನಾವು ಇದೇವಿ ಇಲ್ಲಲ್ಲ. ಏನದ್ರಿ ನೀವು ಅವಾಗ ಏನ್ ಮಾಡಕತ್ತೀರಿ ಕತ್ತಿಗೆ ಹಾಕತ್ತೀರಿ ನನ್ನ ಮಗ ಹೊಡೆದಾಗ ಕೇಳ್ಬೇಕಿಲ್ಲ ನೀವು ಸರ್ ಬಂದ ಅಲ್ಲಿ ಮೊದಲು ಕಂಪ್ಲೇಂಟ್ ಮಾಡ್ಬೇಕ್ರಿ ನಮ್ಮ ಪ್ರಿನ್ಸಿಪಲ್ಗೆ ಅದು ಬಂದು. ನನ್ನ ಮಗ ಹೇಳಿಲ್ಲ ಹೇಳಿಲ್ಲ ಇವ್ರಿಗೆ ಹೊಡೆದ್ರಿ ಅವ್ರಿಗೆ ಮುಟ್ಟಬೇಡಲ್ಲ ಹೋಗಿ ಮತ್ತೆ ಹಿಂದಾಡೆ ಸರಿ ಅಲ್ಲೇ ಗೊತ್ತೈತಿ ನೀ ನನ್ನ ಮಗ್ಗ ಅವ ಏನೇಕ್ರಲ್ಲ ಮೇಡಮ್ ಹೊಡಿದಿರಂಗಿಲ್ಲ ತಿಳಿಸಿ ಹೇಳ್ಬೇಕು ಮಕ್ಕಳಿಗೆ. ನೋಡಪ್ಪ ನಾ ತಿಳಿಸಿ ಹೇಳಕತ್ತೀನಿ ಈಗ ಏನು ತಪ್ಪು ಮಾಡಿದಾಗ ಹೊಡಿಬೇಕಾಗಿದ್ದು ಧರ್ಮ ಐತಿ. ಸರಿ ಹೊಡಿತೀಯಲ್ಲಪ್ಪ ನೀನು. ಈಗಿನ ಕಾಲದಾಗ ಮಕ್ಕಳು ಹೊಡಿಯಂಕ ನಿಮಗ ಅಧಿಕಾರ ಇಲ್ಲ. ಸರ್ ಇರ್ಲಿ ತಪ್ಪಾಗ್ಯದ ಅವ್ರ ಹೊಡಿಬಾರ್ದಾಗಿತ್ತು ಸರ್. ನೀವು ಹಂಗೆಲ್ಲ ಹೊಡಿಬಾರ್ದು ಮಕ್ಕಳಿಗೆ. ಅಪ್ಪಾಜಿ ಹೊಡಿಬೇಡ ಅಂದೆ ಅಪ್ಪಾಜಿ ಆದ್ರೂ ಹೊಡೆದ್ರು ಅವರು. ಇರ್ಲಿ ಇರ್ಲಿ ಬಾಬಾ ಅಲ್ಲೋ ನಾವ್ ಒಂದ್ ದಿವ್ಸ ನನ್ನ ಮಗ ಒಂದ್ ಹಿಂಗ್ ಮುಟ್ಟಿಲ್ಲೋ ನೀ ನನ್ನ ಮಗ ಹೊಡೆದಿಲ್ಲೋ. 11 ದೇವರಿಗೆ ಹರಕಿ ಹೊತ್ತು ಒಂದು ಗಂಡಸ ಮಗನ ಹಡ್ದಿನಿ ನಾನು. ಮಕ್ಕಳೆಲ್ಲ ಹೊಡಿಬಾರ್ದು ನನ್ನ ಮಗಗ. ಇರ್ಲಿ ಸಾಹೇಬ್ರ ಇರ್ಲಿ ಮುಗಿಸಿ. ಏನ್ ಹೇಳುದು ಮಾತ್ನಾಗ ಹೇಳು. ಅವ ಏನಾರು ತಪ್ಪ ಮಾಡಿದ್ ನನಗೆ ಕಂಪ್ಲೇಂಟ್ ಮಾಡೋ. ನನ್ನ ಮಗ ನಾ ಬುದ್ಧಿ ಹೇಳ್ತೀನಿ. ತಪ್ಪಾಗ್ಯದ ಅವರು ಸರ್ ಮಾಡಿದ್ದು ತಪ್ಪ. ನೀವು ಕ್ಷಮೆ ಕೇಳಬೇಡ. ಏನ ಅವ ಹೊಡೆದ ನನ್ನ ಮಗಗ ಅವ ಕ್ಷಮೆ ಕೇಳಿ. ಏಯ್ ಸರ್ ಅವ್ರು ತಪ್ಪ ಮಾಡಿಲ್ಲ ನನ್ನ ಮಗ ಹೊಡೆದ ತಪ್ಪ ಮಾಡಿಲ್ಲ. ಕ್ಷಮೆ ಕೇಳು. ಇರ್ಲಿ ಸರ್ ಸರ್ ಅವ್ರು ನಮ್ ಸರ್ ಇರ್ತಾರ ಅವ್ರು ಮಾಡಿದ್ರು ನಾವು ಮಾಡ್ದಂಗೆ ಸಮಯನ ಕೇಳಕತ್ತೀವಿ. ಈಗ ಅವ ಕ್ಷಮೆ ಕೇಳ್ತಾನೋ ಇಲ್ಲ ಅಷ್ಟೇ ಕೇಳ ನನಗೆ. ತಗೋತೀನಿ ಗೊತ್ತೈತಿ ನಿಮ್ ಸಾರಿ ಸರಿಯಾಗಿ ಕೇಳೋ. ಇರ್ಲಿ ನೀವು ತಪ್ಪಾಗೈತಿ ಪಾಪ ಆಯ್ತು ಸರ್. ಸರ್ ಒಟ್ಟ ನೀವು ಇನ್ ಮೇಲೆ ಒಟ್ಟ ಯಾವ ಹುಡುಗರಿಗೆ ಮುಟ್ಟಕೋಬೇಡ. ಮೊದಲು ನಮ್ ಕಾಲಕ್ಕಿತ್ತಪ್ಪ ಅದು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳಿ ಈಗ ಅದೆಲ್ಲಪ್ಪ ಉಳಿದಿಲ್ಲ. ಈಗ ಏನು ಉಳಿದಿಲ್ಲ. ಈಗ ಸುಮ್ಮನೆ ವ್ಯಕ್ತ ಒಟ್ಟ ಹುಡುಗರಿಗೆ ಮುಟ್ಟಕ ಹೋಗ್ಬೇಡ. ಕೆಲಸ ಬರ್ರಿ ಹುಡುಗರು ಬರ್ರಿ ಪಳೆ ಹಚ್ಚಿರಪ್ಪ. ಹೊಡೆದ ಅಲ್ಲಿ ನಿಮ್ಮ ಅಪ್ಪ ನಮ್ಮ ಅಪ್ಪಾಜಿ ಹೇಳಿದೆ ಅಲ್ಲಿ ಬಂದು ಹೊಡಿತಾರ ಸೋರಿಗೆ. ಭಾಳ ಡೇಂಜರ್ ಹೇಳಿ ಹೋಗಿದ್ದೆ ಮೊದ್ಲೇ ಸೋರ್ ನಾನು ಕೇಳಿಲ್ಲ. ನಾನು ಹುಡುಗರ ಮುಂದೆ ಎಲ್ಲ ಹೇಳಿ